ನೀವೇ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಹೇಳ್ರಿ. ನಮಸ್ತೆ, ನನ್ನ ಹೆಸರು ಸಾಮ್ರಾಟ್ ಅಂತ. ನಮ್ಮದು ಬಂದು ಮಾಡಕ್ಕಲ್, ಅಂಚೆಟ್ಟಿ ಹತ್ರ ಹುಲಿಬಂಡೆ ಅನ್ನೋ ಊರು, ತಮಿಳ್ನಾಡು ಕರ್ನಾಟಕ ಬಾರ್ಡರ್. ನಮ್ಮ ಜಮೀನು ಅರೌಂಡ್ ಎಷ್ಟು ಎಕರೆ ಇದೆ? ಇದು ಬಂದು ಒಂದು 2.85 acres ಇದೆ. ಸೊ ಅದೊಂದು 1 acre ಲ್ಯಾಂಡ್ ಇದೆ. ಸೊ ನಾವು ಫಸ್ಟ್ ಟೈಮ್ ಫಾರ್ಮರ್ಸು. ಕೃಷಿ ಮಾಡ್ಬೇಕಂತೇಳಿ ಬೇರೆ ಬೇರೆ ಕಡೆ ನೋಡಿದ್ರ? ನಾವು ಆಲ್ಮೋಸ್ಟ್ 3 yearsಯಿಂದ ಓಡಾಡಿದ್ದೀವಿ ಸರ್. ನಮಗೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ ನೋಡಿ ಮಲ್ಟಿಪಲ್ ವೀಡಿಯೋಸ್ ನಿಮ್ಮದು ನೋಡಿದ್ದೀವಿ. ನಮಗೂ ನಾವು ಹೆಂಗೋ ಫಸ್ಟ್ ಟೈಮ್ ಫಾರ್ಮರ್ಸು, ನಾವೇನು ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡ್ತಾ ಇದೀವಲ್ಲ, ಅದಕ್ಕೇ ನಾವು ಬೇಸ್ ಫೌಂಡೇಶನ್ ಸರಿಯಾಗಿರಲಿ ಅಂತ ಸರ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಆಲ್ಮೋಸ್ಟ್ 1 yearಯಿಂದ ಸರ್ ಜೊತೆ ಅಸೋಸಿಯೇಟೆಡ್ ಆಗಿದ್ದೀವಿ. ಫಸ್ಟ್ ಟೈಮು ಒಂದು ವಿಸಿಟ್ ಕೊಟ್ಟು ಒಂದು ಅಡ್ವೈಸ್ ಮಾಡಿದರು ಹೇಗೆ ಮಾಡಬೇಕು ಏನು ಅಂತ. 90% ಫಾಲೋ ಮಾಡಿದ್ವಿ. ಇನ್ನೊಂದು 10% ಒಂದು ಮೇಜರ್ ಎಫರ್ಟ್ ಇದ್ದಿದ್ದು ಬೋರ್ವೆಲ್ ರೀಚಾರ್ಜ್ ಮಾಡೋದು. ಇವತ್ತು ಸಕ್ಸಸ್ಫುಲ್ಲಿ ನಮ್ದು 2 ಬೋರು ರೀಚಾರ್ಜ್ ಆಗಿದೆ. ಆಲ್ ಥ್ಯಾಂಕ್ಸ್ ಟು ಸರ್ ಮತ್ತು ಸರ್ ಟೀಮು, ಗುರು ಮತ್ತು ಇನ್ನು ಮಿಕ್ತವ್ರೆಲ್ಲರಿಗೂ. ಓಕೆ, ನೀವು ಬೇರೆ ಬೇರೆ 3 ವರ್ಷದಿಂದ ಲ್ಯಾಂಡ್ಸ್ ನೋಡಿದ್ರಲ್ಲ, ಏನೆಲ್ಲ ಫೀಲ್ ಆಯ್ತು ನಿಮಗೆ? ಪಾಸಿಟಿವ್, ನೆಗೆಟಿವ್? ಸರ್, ಅಗ್ರಿಕಲ್ಚರ್ ಸೆಕ್ಟರ್ ಅಂತ ತುಂಬ ಒಂಥರ ಚಾಲೆಂಜಿಂಗ್. ಎಕ್ಸ್ಟ್ರೀಮ್ಲಿ ಚಾಲೆಂಜಿಂಗ್ ಸರ್. ನಮಗೆ ಪರ್ಸ್ನಲಿ ಇಬ್ಬರಿಗೂ ಅಗ್ರಿಕಲ್ಚರು ಮತ್ತು ಕೌಸು, ಡೈರಿ ಅಂದರೆ ತುಂಬ ಇಂಟ್ರೆಸ್ಟ್ ಇತ್ತು. ನಾವು ವರ್ಕಿಂಗ್ ಇರೋದ್ರಿಂದ ನಮಗೆ ಎಕ್ಸ್ಪೋಜರ್ ತುಂಬ ಲಿಮಿಟೆಡ್. ಬಟ್ ರೀಸೆಂಟ್ ಅಬೌಟ್ 3-4 yearsಯಿಂದ ವಿ ವಾಂಟೆಡ್ ಟು ಎಕ್ಸ್ಪ್ಲೋರ್. ನಮಗೆ ಏನು ಆಪ್ಷನ್ಸ್ ಇದೆ, ಏನು ನೋಡಬೇಕು ಅಂತ ನಾವು ಆಲ್ಮೋಸ್ಟ್ ಒಂದು 70-80% ಈ ಕಡೆ ಲೊಕ್ಯಾಲಿಟಿ ಎಲ್ಲ ಓಡಾಡಿ ವಿ ಫೈನಲಿ ಡಿಸೈಡೆಡ್ ದಿಸ್ ಇಸ್ ದ ಲ್ಯಾಂಡ್ ಅಂತ. ಸೊ ಈ ಲ್ಯಾಂಡ್ದು ಅದೇ ಆದಂಥ ಚಾಲೆಂಜಸ್ ಇದ್ವು, ಬಟ್ ವಿ ಹ್ಯಾವ್ ಓವರ್ಕಮ್ ಆಲ್ ದ ಚಾಲೆಂಜಸ್ ನಾವು. ಒನ್ ಆಫ್ ದ ಫಸ್ಟ್ ಸ್ಟೆಪ್ ಮಾಡಬೇಕಾಗಿದ್ದು ಫಸ್ಟ್ ಬೋರ್ವೆಲ್ ತೋರಿಸಿದ್ರಿ, ಬೋರ್ವೆಲ್ ರೀಚಾರ್ಜ್ ಮಾಡಿಸ್ಕೊಂಡ್ರಿ, ಮತ್ತು ಇಡೀ ಕೃಷಿ ಭೂಮಿಯಲ್ಲಿ ಬಂಡ್ಸ್ ಬಿದ್ದಂಥ ನೀರು ಅಲ್ಲಲ್ಲೇ ಸ್ಟೋರ್ ಮಾಡಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಅದೇನೆ ಸರ್. ಇವಾಗ ಬೇಸಿಕ್ ಇನ್ಫ್ರಾ ಏನೇನು ಬೇಕು ಟೋಟಲ್ ನಿಮ್ಮ ಇಡೀ ಪ್ರಾಪರ್ಟಿಲಿ ಬಿದ್ದಂಥ ಎವ್ರಿ ಡ್ರಾಪ್ ಇಲ್ಲೇ ರಿಟೈನ್ ಆಗಬೇಕು, ಸ್ಟೋರೇಜ್ ಆಗಬೇಕು. ಇಲ್ಲಾಂದರೆ ಮದರ್ ಅರ್ಥಕ್ಕೆ ಹೋಗ್ಬೇಕು. ಹೌದು, ಎಕ್ಸ್ಟ್ರಾ ಆಗಿದ್ದಲ್ಲ ಗ್ರೌಂಡ್ಗೆ ಸ್ಟ್ರೆಂತ್ ಮಾಡ್ತಕ್ಕ. ಹೌದು. ಮತ್ತು ಎಲ್ಲ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಒಂದು ವಿಷನ್ ಇದೆಯಲ್ಲ ನಿಮಗೆ? ಹೌದು ಸರ್. ಸೊ ನಿಮ್ಮ ಗೈಡೆನ್ಸ್ ತುಂಬ ಇಂಪಾರ್ಟೆಂಟ್ ಸರ್. ಇದು ನಮಗೆ ಇನಿಷಿಯಲ್ ಆಗಿ ನೀವೇನು ಗೈಡ್ ಮಾಡಿದ್ದೀರಾ ಫಾಲೋ ಮಾಡಿದ್ದೀವಿ. ದಿಸ್ ಈಸ್ ದ ಸೆಕೆಂಡ್ ಸ್ಟೆಪ್, ಕ್ರೂಷಿಯಲ್ ಸ್ಟೆಪ್. ನಮಗೆ ಇದು ಕಂಪ್ಲೀಟ್ ಮಾಡಿಬಿಟ್ಟು ನೆಕ್ಸ್ಟ್ ಇದನ್ನು ಡೆವಲಪ್ ಮಾಡೋದು. ಸರ್, ಎಲ್ಲರೂ ಬೋರ್ವೆಲ್ ಹಾಕಿ ನೀರು ಬರುತ್ತೆ, ಎಂಜಾಯ್ ಮಾಡ್ತಾರೆ. ನೀರು ಕಡಿಮೆ ಆದಮೇಲೆ ರೀಚಾರ್ಜ್ ಮಾಡಬೇಕಂತ ಯೋಚನೆ ಮಾಡ್ತಾರೆ. ನೀವು ಬೋರ್ವೆಲ್ ರೀಫಿಲ್ಗಿಂತ ಮೊದಲು ಪಾಯಿಂಟ್ ಹಾಕಿ ಆಮೇಲೆ ರೀಚಾರ್ಜ್ ಮಾಡಿ ಆಮೇಲೆ ಪಂಪ್ ಇಳಿಸ್ತಾರೆ. ಎಕ್ಸಾಕ್ಟ್ಲಿ ಸರ್, ನೀವು ಕರೆಕ್ಟಾಗಿ ಗೆಸ್ ಮಾಡಿದ್ರಿ. ನಮ್ಮ ಐಡಿಯಾ ಇದ್ದಿದ್ದು ಎಲ್ಲರಿಗೂ ಬರೋ ಕಾಮನ್ ಪ್ರಾಬ್ಲಮ್ ಇದೆ. ಸೊ ಕಾಮನ್ ಪ್ರಾಬ್ಲಮ್ನ ಫಸ್ಟ್ ಓವರ್ಕಮ್ ಮಾಡಿದ್ರೆ ನಮಗೆ ಆದಷ್ಟು ಇಲ್ಲಿ ಮಿಷನರಿ ಆಗಲಿ, ಹೆವಿ ಮಿಷನರಿ, JCB ಮತ್ತು ಮಿಕ್ಕಿದೆಲ್ಲ ಬರೋದು ಇಂಟ್ರೆಸ್ಟ್ ಇರಲಿಲ್ಲ. ಸೊ ನಮ್ಮ ಐಡಿಯಾ ಏನಿತ್ತು ಅಂದರೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡಿ ಆಮೇಲೆ ಫಾರ್ಮ್ನ ಡೆವಲಪ್ ಮಾಡಬೇಕು ಅಂತ ಐಡಿಯಾ ಇತ್ತು. ಸೊ ಅದೇ ಪ್ಲ್ಯಾನಿಂದಾನೇ ನಾವು ಇದನ್ನ ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಓಕೆ, ಮತ್ತೆ ಎಲ್ಲ ನ್ಯಾಚುರಲ್ ರಿಸೋರ್ಸ್ಗೆ ಪ್ಲಾನ್ ಮಾಡಿದ್ದೀರಾ? ಸೋಲಾರ್ ಫೆನ್ಸಿಂಗ್ ಮಾಡ್ಕೊಂಡಿದ್ದೀರಾ? ಸೋಲಾರ್ ಫೆನ್ಸಿಂಗ್ ಮಾಡಿದ್ವಿ. ಮತ್ತು ಮನೆಗೂ ಸಹ ನೀವು ಸೋಲಾರೇ ಮಾಡಿದ್ದೀವಿ, ಮಾಡ್ಕೊಂಡಿದ್ದೀರಾ? ಹೌದು. ಓಕೆ. ಸೊ ಆದಷ್ಟು ನ್ಯಾಚುರಲ್ ರಿಸೋರ್ಸಸ್ಸಿಂದಾನೇ ಇದು ಮಾಡೋಣ ಅಂತ. ಸೊ ಯಾವುದು ವೇಸ್ಟ್ ಮಾಡಬಾರ್ದು ಅನ್ನೋ ಇಂಟೆನ್ಷನಿಂದ. ಸೊ ಇಲ್ಲಿ ಪವರ್ ಹೇಗೋ ಸಿಗಲ್ಲ. ಸೊ ನಮಗೆ ಆಪ್ಷನ್ ಇದ್ದಿದ್ದು ಪವರ್ ಬರೋಕ್ಕೆ ವೆಯ್ಟ್ ಮಾಡಬೇಕು, ಇಲ್ಲ ನಾವು ಸೋಲಾರ್ ಯುಟಿಲೈಸ್ ಮಾಡಬೇಕು ಅಂತ. ನಾವು ಹೈಬ್ರಿಡ್ ಮಾಡೋಣ ಅಂತ, ಸೋಲಾರು ಯುಟಿಲೈಸ್ ಮಾಡೋಣ, ಪವರ್ ಬಂದಮೇಲೆ ಪವರು ಯುಟಿಲೈಸ್ ಮಾಡೋಣ ಅಂತ. ಬಟ್ ಪ್ರೈಮರಿ ಯೂಸೇಜ್ ಸೋಲಾರ್ ಯೂಸ್ ಮಾಡೋಣ ಅನ್ನೋ ಪ್ಲ್ಯಾನ್ ಇದೆ. ಸೊ ಇವಾಗ ನೀವು ನೋಡಿದ್ದು ಸಣ್ಣ ಮನೆ ಬಂದ್ಬಿಟ್ಟು ಅದು ಸೋಲಾರಿಂದ 3 kilowatt ಅಷ್ಟು. ಹೌದು, ಅದು ಪರ್ಸನಲ್ ಕನ್ಸಂಪ್ಷನ್ಗೆ ಆಗುತ್ತೆ. ಅದು ನಾವು ಇರೋಕ್ಕೆ ಅಂತ ಅಲ್ಲ, ನಾವು ಇಲ್ಲಿ ಏನಾದರೂ ನಾವು ಚಾರ್ಜ್ ಮಾಡಬೇಕು ಅಂದ್ರೂ ಆಗುತ್ತೆ. ಸೊ ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ಪು ಇದದ್ದು ವಾಟರ್ ಸೋಲಾರ್ ಮಾಡಿ, ಸೋಲಾರಿಂದ ಹೈಬ್ರಿಡ್ ಗ್ರಿಡ್ ಮಾಡಿ ಪವರ್ ಎಲೆಕ್ಟ್ರಿಸಿಟಿಯಿಂದನೂ ಜನರೇಟ್ ಮಾಡಬೇಕು, ಸೋಲಾರಿಂದನೂ ಜನರೇಟ್ ಆಗಬೇಕು. ಬಟ್ ಫಸ್ಟ್ ಸೋಲಾರ್ ಯುಟಿಲೈಸ್ ಮಾಡಿ, ಸೋಲಾರ್ ಶಾರ್ಟೇಜ್ ಇದ್ದರೆ ಆಮೇಲೆ ಎಲೆಕ್ಟ್ರಿಸಿಟಿ ಯುಟಿಲೈಸ್ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿ ಇದೆ. ಇಲ್ಲಿ ನೋಡಿದ್ರೆ ಈ ಊರುಗಳಲ್ಲಿ, ಈ ಹುಲಿಬಂಡೆ ಇಲ್ಲೆಲ್ಲ ವಾಟರ್ ಟೇಬಲ್ ಹೇಗೆ ಅನ್ಸುತ್ತೆ? ಬೇರೆ ಬೇರೆ ಕಡೆ ಸುಮಾರು ನೋಡಿದ್ರಲ್ಲ? ಹೌದು ಸರ್, ಇಲ್ಲಿ ವಾಟರ್ ಚೆನ್ನಾಗಿದೆ. ಇದು ಟ್ರೆಡಿಷನಲ್ ಫಾರ್ಮಿಂಗ್ ಇದೆ ನಮ್ಮ ಸುತ್ತಲೂ. ತುಂಬ ನೇಚರ್ ಫ್ರೆಂಡ್ಲಿ ಏರಿಯಾ. ಜನ ತುಂಬ ಸಪೋರ್ಟಿವ್ ಆಗಿದ್ದಾರೆ ನಮಗೂ ಇಲ್ಲಿ. ಸೊ ಇಷ್ಟು ವರ್ಷ ಅವರು ಆರ್ಗ್ಯಾನಿಕ್ ಆಗಿ ಎಲ್ಲ ಇಲ್ಲಿರೋ ಇದೆಲ್ಲ ಆರ್ಗ್ಯಾನಿಕ್ಕು. ನೀವು ಸ್ವಲ್ಪ ತಿರುಗಿ ನೋಡಿದ್ರೆ ಇರೋ ಕೌಸ್ ಎಲ್ಲ ದೇಸಿ ಕೌಸು, ಎಲ್ಲ ನಾಟಿ ತಳಿ. ಇಲ್ಲಿ ಹೈಬ್ರಿಡ್ ತುಂಬ ಕಡಿಮೆ. ಮನೆಗೆ ಎಲ್ಲ ಊರಿಗೆಲ್ಲ ಸೇರಿ ಒಂದು 10 ಇರ್ಬೋದು. ಬಟ್ ಒಂದೊಂದು ಮನೆಯಲ್ಲಿ 50ರಿಂದ 100 ದೇಸಿ ತಳಿ ಇದೆ, ಕುರಿಗಳು ಎಲ್ಲ ಇದೆ. ಸೊ ನ್ಯಾಚುರಲ್ ಆಗಿ ಬಿಟ್ಬಿಟ್ಟಿರ್ತಾರೆ. ನೀವು ಒಂದು ಸ್ವಲ್ಪ ಕ್ಯಾಮ್ರಾ
ಟರ್ನ್ ಮಾಡಿದ್ರೆ ಐಡಿಯಾ ಬರುತ್ತೆ ನಿಮ್ಗೆ ಎಷ್ಟು ಹಸುಗಳಿದೆ ಕುರಿಗಳಿದೆ ಅಂತ ಕಾಣುತ್ತೆ. ಫಾರ್ಮಲ್ಲಿದೆ, ಹಾಗಾಗಿ ಒಂದು ಒಳ್ಳೆ ಫರ್ಟೈಲ್ ಲ್ಯಾಂಡ್. ಓಕೆ, ಇದು ಆ್ಯಕ್ಚುಲಿ ನೀವು ತುಂಬ ಒಂದು ವೆಲ್ ಪ್ಲ್ಯಾನ್ಡಾಗಿ ಮಾಡ್ತಾಯಿದ್ದೀರಾ. ಫಸ್ಟು ನೀವು ಇಷ್ಟೊತ್ತಲ್ಲಿ ಕೃಷಿ ಮಾಡಿದ್ರೆ ಯಾವಾಗಲೂ ನೀವು ಗಿಡ ಮರಗಳು ಬೆಳೆಸ್ಬೋದು. ನೀವು ಫಸ್ಟ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿ, ಆಮೇಲೆ ಡ್ರಿಪ್ ಲೈನ್ ಮಾಡಿ, ಆಮೇಲೆ ಪ್ಲಾಂಟೇಷನ್ ಮಾಡಿ, ಆ ಥರದ್ದು ಒಂದು ವಿಷನ್ ಇದೆ. ಹೌದು ಸರ್, ಖಂಡಿತ ಒಳ್ಳೆಯದಾಗಲಿ ಮೇಡಮ್. ನೀವು ಫಸ್ಟ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದರೆ ನೀವು ತುಂಬ ನೀವು ಜೋಡಿ ಇಡೀ ಎಲ್ಲ ಕಡೆಗೆ ಸುತ್ತಾಡಿದ್ರಿ, ನೋಡಿದ್ರಿ, ಕಷ್ಟಗಳು, ಚಾಲೆಂಜಸ್. ಸರ್ ಶಾರ್ಟ್ ಲಿಸ್ಟ್ ಮಾಡಿರೋ ಪ್ಲೇಸ್ ಆಡಿದ್ದೀವಿ. ಸೊ ನಾನು ಅಂದರೆ ಎಲ್ಲರೂ ಜಮೀನು ಹುಡುಕ್ತಾರೆ, ಬಟ್ ಆ ಸರ್ಚಿಂಗ್ ಸ್ಪ್ರೀಯಲ್ಲಿ ಎಲ್ಲೋ ಇಂಟಾರೆ. ನಮ್ಮ ರಿಕ್ವೆಸ್ಟ್ ಏನು ಅಂದರೆ ಅದನ್ನು ಅಲ್ಲೇ ಬಿಡಬೇಡಿ, ಕಂಟಿನ್ಯೂ ಲುಕಿಂಗ್ ಔಟ್. ಯಂಗ್ಸ್ಟರ್ಸ್ ಎಲ್ಲ ಫಾರ್ಮಿಂಗ್ ಒಳಗಡೆ ಬರಬೇಕು. ಇಟ್ಸ್ ಎ ರೈಟ್ ಥಿಂಗ್. ನಾವು ಕಾರ್ಪೊರೇಟ್ ವರ್ಲ್ಡ್ ಈಸ್ ಕಲರ್ಫುಲ್, ಬಟ್ ದಿಸ್ ಈಸ್ ರಿಯಾಲಿಟಿ. ಖಂಡಿತ. ಸೊ ಡೋಂಟ್ ಲೂಸ್ ಹೋಪ್. ಎಲ್ರಿಗೂ ನೀವು ಸೀರಿಯಸ್ ಆಗಿ ಹುಡುಕಿದ್ರೆ ಡೆಫಿನೆಟ್ಲಿ ನಿಮಗೆ ಬೇಕಾಗಿರೋವಂಥ ಜಮೀನು ಸಿಕ್ಕಿದೆ. ನಾವು ಸುಮಾರು ವರ್ಷ ಓಡಾಡಿದ್ದಕ್ಕೇ ಇದು ಸಿಕ್ಕಿರೋದು. ಅವಳು ಶಿ ಹ್ಯಾಸ್ ಗಿವನ್ ಎ ಲಾಟ್ ಆಫ್ ಟೈಮ್. ಕೆಲಸ ಇದ್ದರೂ ಇಲ್ಲದೆ ಹೋದ್ರು ಸ್ಯಾಟರ್ಡೆ ಸಂಡೇ ಓಡಾಡಿ ವಿ ಫೈನಲಿ ಕಮ್ ಟು. ನಮಗೆ ಸಪೋರ್ಟ್ ಮಾಡಿರೋ ಟೀಮ್ ಕೂಡ ಇದ್ದಾರೆ ಡೆಂಕ್ನಿ ಕೋಟೆಯಲ್ಲಿ ಎಲ್ಲ ಫುಲ್ ತುಂಬ ಸಪೋರ್ಟಿವ್ ಆಗಿ ನಮ್ಮ ಜೊತೆ ಓಡಾಡಿ ಈ ಜಾಗ ತೋರಿಸಿರೋದು. ಸೊ ಇವಾಗ ಇಲ್ಲಿಂದ ನಮ್ಮ ಫಾರ್ಮಿಂಗ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. LKG ಸ್ಟೆಪ್ಪಲ್ಲಿ LKG ಇಂದ UKG ಹೋಗ್ತೀವಿ. ಸೊ ಓಕೆ, ಖಂಡಿತ ಭಾಳಷ್ಟು ಮಾಹಿತಿ ಹಂಚ್ಕೊಂಡ್ರಿ. ಧನ್ಯವಾದಗಳು ನಿಮಗೆ. ಒಳ್ಳೆಯದಾಗಲಿ, ಬೆಸ್ಟ್ ವಿಶಸ್ ನಮ್ಮ ಕಡೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನಿಮ್ಮದೊಂದು ಇಮೇಲ್ ID ಅಥವಾ ಯಾವ್ದಾರು ಶೇರ್ ಮಾಡಿಬಿಡಿ. ಸೆಲ್ ಫೋನ್ ಕೊಡ್ತೀರಾ, ಇಮೇಲ್ ಕೊಡ್ತೀರಾ ನೋಡಿ? ನಾನು ಇಮೇಲ್ ಕೊಡ್ತೀನಿ. ದರ್ಶನ್ ಸಾಮ್ರಾಟ್ @yahoo.com ಇಮೇಲ್ ಮಾಡ್ಬೋದು. ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನಮಗೆ ಕೈಯಲ್ಲಾಗಿರೋ ಇನ್ಫಾರ್ಮೇಷನ್ ಹ್ಯಾಪಿ ಟು ಶೇರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ತಮಗೂ ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ. ಮೇಂಟೆನೆನ್ಸ್ ಇಲ್ಲ. ಸೊ ಎಲ್ಲರೂ ಯೂಸ್ ಮಾಡೋದು ಸೋಲಾರ್ಗೆ ಲೆಡ್ ಎಸಿಡ್ ಬ್ಯಾಟ್ರಿ. ಸೊ ಲೆಡ್ ಎಸಿಡ್ ಬ್ಯಾಟ್ರಿಲಿ ಡಿಸಡ್ವಾಂಟೇಜ್ ಏನು ಅಂದರೆ ಯಾವಾಗಲೂ ಮೇಂಟೆನೆನ್ಸ್ ಇರುತ್ತೆ. ಅದ್ರ ಒಳಗಡೆ ವಾಟರ್ ತುಂಬೋದು, ಅದು ಇದು ರಿಕ್ವೈರ್ಮೆಂಟ್ ಇರುತ್ತೆ. ಅದ್ರ ಬದಲು ಅಡ್ವಾನ್ಸ್ ವರ್ಷನ್ ಇದು ಲಿಥಿಯಂ ಪವರ್ ಬ್ಯಾಟ್ರಿ. ಇದು ಅಡ್ವಾಂಟೇಜ್ ಏನು ಅಂದರೆ ಜಾಗ ಚಿಕ್ಕದು, ವೆಯ್ಟ್ ಜಾಸ್ತಿ ಇರುತ್ತೆ. ಜಾಗ ಚಿಕ್ಕದು, ಮೇಂಟೆನೆನ್ಸ್ ಫ್ರೀ. ಸೊ ಇದಕ್ಕೆ ಯಾವುದೇ ಆದಂಥ ಮೇಂಟೆನೆನ್ಸ್ ಅವಶ್ಯಕತೆ ಇಲ್ಲ. ಸೊ ಮೇಂಟೆನೆನ್ಸ್ ಅವಶ್ಯಕತೆ ಇಲ್ಲ, ವಾಟರ್ ಫಿಲ್ ಮಾಡೋ ಅವಶ್ಯಕತೆನೂ ಇಲ್ಲ. ಸೊ ಇದೊಂದು ಮೇಜರ್ ಅಡ್ವಾಂಟೇಜ್. ಇದು ಎಷ್ಟು ಸರ್ ಇದು ಆ್ಯಕ್ಚುಲಿ 3 kV ಬ್ಯಾಟ್ರಿ ಸೇವ್ ಆಗುತ್ತೆ. ಇದು ಬಂದು ನಮ್ಮ ಇನ್ವರ್ಟರ್. ಸೊ ನಾವು ಡಿಫ್ರೆಂಟಾಗಿ ಏನು ಮಾಡಿದ್ದೀವಿ ರೆಗ್ಯುಲರ್ಗಿಂತ ಅಂದರೆ ಪ್ಯಾನಲ್ಸು 6 to 8 ಪ್ಯಾನಲ್ಸ್ ಹಾಕ್ತಾರೆ ಎಲ್ಲರೂ. ನಾವು 2 ಪ್ಯಾನಲ್ಸ್ ಎಲ್ಲ ಅದನ್ನೇ ರನ್ ಮಾಡ್ತೀವಿ. ಅದೊಂದು 560 to 600 ವಾಟ್ದು. ಅಲ್ಲಿಂದ ಬ್ಯಾಟ್ರಿ ಪವರ್ ಅದು ಚಾರ್ಜ್ ಆಗ್ತಾ ಇದ್ದಿದ್ದು ಚಾರ್ಜ್ ಆಗ್ತಾ ಇದೆ ಸರ್, ತೋರಿಸ್ತೀನಿ. ಇಲ್ಲಿ ಇನ್ವರ್ಟರಲ್ಲಿ ತುಂಬ ಕಾಣುತ್ತೆ ನೋಡಿ, 95% ಫುಲ್ ಆಗಿದೆ. ಯೂಸೇಜ್ ಏನೂ ಇಲ್ಲ ಅಂತ ಹೇಳ್ತಾರೆ. ಸೋಲಾರ್ ಇಸ್ ಆನ್, ಇನ್ವರ್ಟರ್ ಇಸ್ ಆನ್, ಎರಡೂ ಆಗಿದೆ, ಲೋಡ್ ಇದೆ ಅಂತ ಹೇಳ್ತಾರೆ. ಇವತ್ತು 3 kW ಅಷ್ಟು ಇಷ್ಟೇ ಜಾಗ, ಇವೆರಡೇ ಸಾಕು ಸರ್. ಇದು ಅಡ್ವಾಂಟೇಜ್ ಏನು ಅಂದರೆ ನನಗೆ ಬಿಸಿಲಿಲ್ಲ ಅಂದ್ರೂ 1.5 to 2 days ನನಗೆ ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಸಿಗುತ್ತೆ. ಇವೆರಡು ಹಾಕಿ ಅವೆರಡು ಪ್ಯಾನಲ್ ಹಾಕಿದ್ರೂ ಸಾಕು. ನಾವು ಅಡಿಷ್ನಲ್ ಆಗಿ ಇವೆರಡು ಸ್ಮಾಲ್ ಇದು ಹಾಕಿದ್ದೀವಿ. ಇದು ಬಂದು ACDB. ನಿಮಗೆ ಬೆಸ್ಕಾಮಿಂದಲೂ ಇದು ಮಾಡ್ಬೋದಾ? ಹೌದು, ನಾನು ಅದನ್ನೇ ಅಡ್ವಾನ್ಸ್ ಆಗಿ ಯೋಚನೆ ಮಾಡಿ. ಇದನ್ನೇ ACDB DCDB ಅಂತ ಇದೆಯಲ್ಲ, ಇದು ಬಂದು ಒಂದು AC-ಗೆ, ಇದೊಂದು DC ಪವರ್ಗೆ. ನನಗೆ ಪವರ್ ಫ್ಯೂಚರಲ್ಲಿ ಬಂದರೆ ನಾನು ಇಲ್ಲಿ ಮೇಲ್ಗಡೆ ಒಂದು ಪವರ್ ಯೂನಿಟ್ ಮಾಡಿ ಅಲ್ಲಿ ಪೈಪ್ ಕೊಟ್ಟಿದ್ದೀವಲ್ಲ, ಅಲ್ಲಿಂದ ವೈರ್ ಕೊಡ್ತು ಅಂದರೆ ನನಗೆ ಇಟ್ ವಿಲ್ ಚಾರ್ಜ್ ಈವನ್ ಥ್ರೂ ಪವರ್ ಆ್ಯಸ್ ವೆಲ್ ಆಸ್ ಥ್ರೂ ಸೋಲಾರ್. ನನಗೆ ಅನ್ಇಂಟರಪ್ಟೆಡ್ ಹೆಂಗೋ ಇರುತ್ತೆ. ಇಲ್ಲಿಗೊಂದು ಕನೆಕ್ಷನ್ ಕೊಟ್ಟರೆ ಸಾಕು. ಇಲ್ಲಿಗೆ ಆಲ್ರೆಡಿ ಇನ್ವರ್ಟರ್ ಕನೆಕ್ಷನ್ ಇದೆ. ಸೊ ನನಗೆ ಪವರ್ ಸಪ್ಲೈಗೆ ಇಲ್ಲಿ ಥ್ರೂ ಮನೆ ಒಳಗೆ ಹೋಗುತ್ತೆ. ಇದು ಟೋಟಲಿ ಲಿಥಿಯಂ ಬ್ಯಾಟ್ರಿ. ಇದು ನಿಮ್ಗೆ ಯಾವುದು ಮೇಂಟೆನೆನ್ಸ್ ಏನೂ ಇಲ್ಲ. ಇದು ವಾರಂಟಿ ಅವ್ರ ಕಂಪ್ನಿಯವರು 60 months ವಾರಂಟಿ ಅಂತ ಕೊಡ್ತಾರೆ. ಬಟ್ ಆ್ಯಕ್ಚುಲಿ ಇದು ಯಾವುದೇ ಕಾರಣಕ್ಕೆ ಪ್ರಾಬ್ಲಮ್ ಇಲ್ಲ. 60 months ಆದಮೇಲೂ ಸರ್ವಿಸ್ ಕೊಡ್ತಾರೆ. ಇದು ಲೋಕಲಿ ಗೊತ್ತಿರೋರು ಇದ್ದಾರೆ, ಅದಕ್ಕೆ UTಯಲ್ಲಿ ಇದೊಂದು ಇನ್ನೊಂದು ಅಡ್ವಾಂಟೇಜ್ ಬಂದಿದೆ ಸರ್. ಇವಾಗ ಒಂದು ISO ಸರ್ಟಿಫೈಡ್ ಇವಾಗ ಗೌರ್ಮೆಂಟ್ದು ಸ್ಕೀಮಿಂದನೂ ಇದು ಪ್ಯಾಕೇಜಲ್ಲಿ ಇನ್ನು ಸಬ್ಸಿಡಿ ಕೂಡ ಸಿಗುತ್ತೆ. ಇಷ್ಟು ವರ್ಷ ಇರಲಿಲ್ಲ, ಇವಾಗ ಸಬ್ಸಿಡಿ. ಲಿಥಿಯಂ ಬ್ಯಾಟ್ರಿ ಕೊಡ್ತಾ ಇದ್ದಾರೆ. ಲಿಥಿಯಂ ಬ್ಯಾಟ್ರಿ, ಇನ್ವರ್ಟರ್, ಸೋಲಾರ್ ಪ್ಯಾನಲ್ಸ್ ಎಲ್ಲದಕ್ಕೂ ಒಂದು ಪ್ಯಾಕೇಜ್ ಆಗಿ
ಕಂಪ್ನಿನೇ ಬಿಟ್ಟಿರೋದು ಗೌರ್ಮೆಂಟ್ ಪ್ರಧಾನ ಮಂತ್ರಿ ಯಾವ್ದು ಪ್ಲ್ಯಾನ್ ಇದೆಯೋ ಅದಕ್ಕೆ ಕಂಪ್ಯಾಟಬಲ್ ಇದಕ್ಕೆ ಓಕೆ ಬಿಸ್ನೆಸ್ ಪೀಪಲ್ಗೆ GST ಅಡ್ವಾಂಟೇಜು ಇದೆ ನೀವು ಪ್ಯಾಕೇಜಾಗಿ ಬುಕ್ ಮಾಡಿದ್ರೆ. ಈಗ ಸೋಲಾರ್ ಪ್ಲೇಟ್ಸ್ ನಿಮ್ಮದು ಒಂಥರ ಡಿಫ್ರೆಂಟ್ ಇದೆಯಲ್ಲ, ಏನು ಸರ್? ಸೋಲಾರ್ ಪ್ಲೇಟ್ಸ್ ಎಲ್ಲ ಸೋಲಾರ್ ಪ್ಲೇಟ್ಸು ರೆಗ್ಯುಲರ್ ಪ್ಲೇಟ್ಸ್ ಇದೆ, ಅದು ಅಡ್ವಾನ್ಸ್ ಪ್ಲೇಟ್ಸು 560 ಇರೋದು. ಬಟ್ ಇವಾಗ ಇರೋದ್ರಲ್ಲಿ ಮೋನೋಕ್ರೋಮ್ ಅವು 2 ಪ್ಲೇಟ್ಸ್ ಎಷ್ಟು ಏನಕ್ಕೆ ಯೂಸ್ ಮಾಡಿದ್ರಿ ಸರ್. ಇವಾಗ ಮನೆ ಪೂರ್ತಿ ಆಪ್ರೇಷನ್ ಅಲ್ಲ, 2 ಲ್ಯಾಪ್ಟಾಪು, ಫೋನ್ ಚಾರ್ಜರು, ಎಲೆಕ್ಟ್ರಿಕ್ ಕುಕ್ಕರ್ ಅದು ಯೂಸ್ ಮಾಡ್ಬೋದು, ಫ್ರಿಜ್ಜು ಯೂಸ್ ಮಾಡ್ಬೋದು. ಟೆಕ್ನಿಕಲಿ ಒಂದು ಅರ್ಬನ್ ಲಿವಿಂಗ್ಗೆ ಏನೇನು ಬೇಕೋ ಎಲ್ಲ ರನ್ ಆಗ್ಬೋದು. ನಾವು ಅಷ್ಟು ಯೂಸ್ ಮಾಡ್ತಾ ಇಲ್ಲ ಇವಾಗ, ಬಟ್ ಏನೂ ಪ್ರಾಬ್ಲಮ್ ಇಲ್ಲ. 3 kVವರೆಗೂ ನಾವು ಇದನ್ನು ಬಳಸ್ಬೋದು ಈಸಿ. ಯಾವ ಸರ್ ಕರೆಕ್ಟ್ ಇದೆ?